ಒಂದು ತಿಂಗಳಿಂದ ಮಾಡ್ತಿರೋ ಪ್ಲ್ಯಾನ್ನ ಈ ಸ್ಯಾಟರ್ಡೆ ಸಂಡೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ಕಸಿನ್ಸ್ ಸೇರಿಕೊಂಡು ಅಕ್ಕನಿಗೆ ಬೇಬಿ ಶವರ್ ಪಾರ್ಟಿ ಥ್ರೋ ಮಾಡಬೇಕಂತ ಡಿಸೈಡ್ ಮಾಡಿ ಈ ಸ್ಯಾಟರ್ಡೆ ಸಂಡೇ ಫಿಕ್ಸ್ ಮಾಡ್ಕೊಂಡ್ವಿ. ಅವ್ರ ಮನೆಯಲ್ಲೇ ಪಾರ್ಟಿ ಥ್ರೋ ಮಾಡೋಣ ಅಂತ ಹೇಳಿ ಎಲ್ಲರೂ ಅಲ್ಲೇ ಹೋದ್ವಿ. ನಮಗಿಂತ ಮುಂಚೆನೇ ರೀಚ್ ಆದವ್ರಿಗೆಲ್ಲ ಹಾಯ್ ಹಲೋ ಹೌ ಆರ್ ಯು ಅಂದ್ಕೊಂಡು ನಮಗಿಂತ ಲೇಟಾಗಿ ಬಂದವ್ರಿಗೆಲ್ಲ ವೆಲ್ಕಮ್ ಮಾಡಿಕೊಂಡು ನಾವಂತೂ ಹರಟೆ ಸ್ಟಾರ್ಟ್ ಮಾಡೇ ಬಿಟ್ವಿ. ಹೇಗಿತ್ತು ಕೆಲಸ, ಏನಾಗ್ತಿದೆ ನಿನ್ನ ಲೈಫಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು ನಾನು ಅಡುಗೆ ಮನೆ ಕಡೆ ಹೋಗಿ ನೋಡಿದ್ರೆ ಇವರೆಲ್ಲ ಅಡುಗೆ ಆಗಲೇ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಂದು ಕಡೆ ಗೀ ರೈಸ್ ರೆಡಿ ಆಗ್ತಾ ಇತ್ತು, ಇನ್ನೊಂದು ಕಡೆ ಮಶ್ರೂಮ್ ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ನಾನೇನು ಮಾಡಿದೆ ಅಂತ ನೀವೇ ನೋಡಿ. ಜಜ್ಜಕ್ ಸಿಕ್ಕಲ್ಲ ಅಂತ ಚಿಕ್ಕ ತಪ್ಪಲೆ ತಗೊಂಡು ಜಜ್ತಾ ಇದ್ದಾರೆ ಬೆಳ್ಳುಳ್ಳಿನ. ನಮ್ದೇ ಒಂದು ರೆಸಿಪಿ ಇದು ಅಶ್ವಿನಿ ಅಕ್ಕ ಅಡ್ಗೆ ಮನೆಗೆ ಎಂಟ್ರಿ ಕೊಟ್ರು. ಇವಾಗ ಮಾಡ್ತಿಲ್ಲ, ಇವ್ರು ಮಾಡೋದನ್ನೆಲ್ಲ ಟೇಸ್ಟ್ ಮಾಡ್ತಾ ಇದೀವಿ. ಹಾಗೆ ನಮಿತನ್ ಬರ್ಡೇನ ಎಲ್ಲರೂ ಇದ್ವಿ ಅಂತ ಅಲ್ಲೇ ಸೆಲೆಬ್ರೇಟ್ ಮಾಡಿ ನಮ್ಮ ಹರಟೆನ ಮುಂದುವರ್ಸಿದ್ವಿ. ಹಾಗೆ ಹರಟೆ ಹೊಡಿತಾ 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 ಅಡುಗೆ ಮನೆ ಕಡೆಯಿಂದ ಸಾಂಗ್ ಕೇಳಿಸ್ತು ಅಂತ ಬಂದು ನೋಡಿದ್ರೆ ನಮ್ಮ ಹುಡುಗಿರು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಲ್ಲೇ ಹಾಡು ಹೇಳ್ಕೊಂಡು ಅಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಇನ್ನೇನು ಊಟ ಆಯ್ತಲ್ಲ, ಎಲ್ಲರೂ ಆಟ ಆಡೋಣ ಬನ್ನಿ ಅಂತ ಹೇಳಿ ಆಟ ಕುತ್ಕೋತಾ ಇದ್ವಿ. ನಮ್ಮ ಕಿರ್ಚಾಟ ಕೇಳಿ ಪಕ್ಕದ ಮನೆ ತಾತ ಬಂದು ವಾರ್ನ್ ಮಾಡೋದ್ರು. ಅದಕ್ಕೆ ನಾವು ನಮ್ಮ ಲೊಕೇಶನ್ನ ರೂಮಿಗೆ ಶಿಫ್ಟ್ ಮಾಡಿ ಅಲ್ಲಿ ನಮ್ಮ ಆಟನ ಮುಂದುವರ್ಸಿದ್ವಿ. ಇಂಡಿವಿಜುವಲ್ ಆಗಿ ಆಟ ಆಡ್ತಿದ್ದಿದ್ದು ನಾವು ಅದು ಯಾವಾಗ ಗ್ರೂಪ್ಸ್ ಮಾಡ್ಕೊಂಡ್ವೋ ಗೊತ್ತಿಲ್ಲ. ಹುಡುಗರ್ದೊಂದು ಗ್ರೂಪು, ಹುಡುಗಿರ್ದೊಂದು ಗ್ರೂಪು. ಅವ್ರು ನಮ್ಮನ್ನ ಸೋಲಿಸ್ಬೇಕು ಅಂತ ನಾವು ಬಿಡ್ತೀವ, ನಾವು ಅವ್ರನ್ನ ಸೋಲಿಸ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೀಗೆ ಆಡ್ತಾ 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 ಅದು ಯಾವಾಗ 1 ಗಂಟೆ ಆಯಿತೋ ಗೊತ್ತಿಲ್ಲ. 1 ಗಂಟೆ ಆಯಿತು, ಇನ್ನೇನು ಭಾನುವಾರಕ್ಕೆ ಬಿತ್ತು ಅಂತ ನಾವು ಚಿಕನ್ ನಗೆಟ್ಸ್ ತಿನ್ನೋದಕ್ಕೆ ಚಿಕನ್ ನಗೆಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಟ ಆಡಿ ಮತ್ತೆ ಒಂದು ರೌಂಡ್ ಹೊಟ್ಟೆ ಹಶ್ವಾಗಿತ್ತಲ್ಲ, ಚಿಕನ್ ನಗೆಟ್ಸ್ ತಿಂದು ಎನರ್ಜಿ ಬೂಸ್ಟ್ ಮಾಡ್ಕೊಂಡ್ವಿ ನಾವೆಲ್ಲ. ಭಾನುವಾರ ಬೆಳಗ್ಗೆ ಮಾಡ್ಬೇಕು ಅಂದ್ಕೊಂಡಿದ್ದು ರೀಲ್ಸ್ಗೆಲ್ಲ ಪ್ರಾಕ್ಟೀಸ್ ಈಗಲೇ ಜೋರಾಗಿ ನಡೀತಾ ಇತ್ತು. ನಾವು ಎಲ್ಲ ಹಾಗೆ ಕೇಕ್ ತಿಂದು ಮಲ್ಕೊಂಡು ಬೆಳಗ್ಗೆ ಏನಾಯಿತು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.